ಶತ್ರು ರಾಷ್ಟ್ರದ ನಿದ್ರೆಗೆಡಿಸುವ ಚಾಣಕ್ಯನ ಬಗ್ಗೆ ಕೇಳಿದ್ದೀರಾ? ಕತ್ತಲೆಯಲ್ಲಿ ನಿಂತು ಭಾರತವನ್ನು ಕಾಯುವ ಆ ಅದೃಶ್ಯ ಶಕ್ತಿಯ ಇತಿಹಾಸ ನಿಮಗೆ ಗೊತ್ತಾ? ಬನ್ನಿ, ಇವತ್ತು ಬ್ರಹ್ಮಾಂಡ ಚಾನಲ್ನಲ್ಲಿ ಅನಾವರಣಗೊಳ್ಳುತ್ತಿದೆ ಭಾರತದ ಅತಿದೊಡ್ಡ ರಕ್ಷಕನ ರಹಸ್ಯ ಸಾಮ್ರಾಜ್ಯ. ವಿಶ್ವದ ದೊಡ್ಡ ದೊಡ್ಡ ದೇಶಗಳ ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿ. ಅಲ್ಲಿ ಯುದ್ಧ ಗೆದ್ದ ಜನರಲ್ಲಿರ್ತಾರೆ, ದೇಶ ಆಳಿದ ರಾಜರಿರ್ತಾರೆ. ಆದರೆ ಭಾರತದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಇವನ ಹೆಸರು ಕೇಳಿದರೆ ಪಾಕಿಸ್ತಾನದ ಸೇನಾ ಕೇಂದ್ರಗಳಲ್ಲಿ ನಡುಕ ಶುರುವಾಗತ್ತೆ. ಚೀನಾದ ಗಡಿಯಲ್ಲಿ ಆತಂಕ ಮೂಡುತ್ತೆ. ಇವರು ಅಧಿಕೃತವಾಗಿ ಸೈನ್ಯದಲ್ಲಿಲ್ಲ, ಆದರೆ ಸೈನ್ಯ ಇವರ ಮಾತನ್ನ ಕೇಳತ್ತೆ. ಇವರು ಗಡಿಯಲ್ಲಿ ನಿಂತು ಕಾಯ್ತಿಲ್ಲ, ಆದರೆ ಗಡಿಯ ಪ್ರತಿ ಇಂಚಿನ ಮಾಹಿತಿ ಇವರ ಬಳಿ ಇದೆ. ಇವರೇ ಅಜಿತ್ ಕುಮಾರ್ ದೋವಲ್, ಆಧುನಿಕ ಭಾರತದ ಚಾಣಕ್ಯ. ಇವತ್ತು ನಾವು ಹೇಳ ಹೊರಟಿರೋದು ಕೇವಲ ಒಬ್ಬ ಅಧಿಕಾರಿಯ ಕಥೆಯಲ್ಲ, ಅಖಂಡ ಭಾರತದ ರಕ್ಷಣೆಗಾಗಿ ತನ್ನ ಅಸ್ತಿತ್ವವನ್ನೇ ಅಳಿಸಿಕೊಂಡು ಬದುಕಿದ ಒಬ್ಬ ಫ್ಯಾಂಟಮ್ ಕತೆ. 1945ರಲ್ಲಿ ಉತ್ತರಾಖಂಡದ ಪರ್ವತಗಳ ನಡುವೆ ಹುಟ್ಟಿದ ಈ ಮಗುವಿನ ರಕ್ತದಲ್ಲೇ ದೇಶಪ್ರೇಮವಿತ್ತು. 1968ರಲ್ಲಿ IPS ಅಧಿಕಾರಿಯಾಗಿ ನೇಮಕವಾದಾಗ ಎಲ್ಲರಂತೆ ಇವರು ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರ ಗುರಿ ಬೇರೆಯೇ ಇತ್ತು. ದೋವಲ್ ಅವರ ಶಕ್ತಿ ಏನೆಂದು ಭಾರತಕ್ಕೆ ಮೊದಲು ಗೊತ್ತಾಗಿದ್ದು ಈಶಾನ್ಯ ಭಾರತದ ಮಿಜೋರಾಂನಲ್ಲಿ. ಅಲ್ಲಿನ ಬಂಡುಕೋರರು ಭಾರತವನ್ನು ಒಡೆಯಲು ಸಂಚು ಹೂಡಿದರು. ದೋವಲ್ ಒಬ್ಬಂಟಿಯಾಗಿ ಅವರ ಅಡಗುತಾಣಕ್ಕೆ ಹೋದರು. ಗನ್ ಹಿಡಿಯುವ ಕೈಗಳಿಗೆ ಪೆನ್ ಹಿಡಿಸಿದರು. ಉಗ್ರಗಾಮಿಗಳ ನಾಯಕರ ಜೊತೆ ತಿಂಗಳುಗಟ್ಟಲೆ ಕಳೆದು ಅವರನ್ನೇ ಒಪ್ಪಿಸಿ ಭಾರತದೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಂತೆ ಮಾಡಿದರು. ಇದು ದೋವಲ್ ಅವರ ಮೊದಲ ಅತಿದೊಡ್ಡ ವಿಜಯ. ಇತಿಹಾಸದ ಅತೀ ರೋಚಕ ಘಟ್ಟ ಪಾಕಿಸ್ತಾನದ ಲಾಹೋರ್, ಶತ್ರುಗಳ ಹೃದಯ ಭಾಗ. ಅಲ್ಲಿ ಒಬ್ಬ ಭಾರತೀಯ ಅಧಿಕಾರಿ ಮುಸ್ಲಿಂ ವ್ಯಕ್ತಿಯಂತೆ ವೇಷ ಧರಿಸಿ ಸತತ 7 ವರ್ಷಗಳ ಕಾಲ ಬದುಕುತ್ತಾರೆ ಅಂದರೆ ಅದು ಸಾಧಾರಣ ಮಾತಲ್ಲ. ಅವರ ಕಿವಿ ಚುಚ್ಚಿದ್ದನ್ನ ಕಂಡುಹಿಡಿದ ವ್ಯಕ್ತಿಗೆ ದೋವಲ್ ಏನು ಮಾಡಿದ್ರು ಗೊತ್ತಾ? ಗಾಬರಿಯಾಗಲಿಲ್ಲ. ಬದಲಾಗಿ ಆ ವ್ಯಕ್ತಿಯನ್ನೇ ತನ್ನ ಜಾಣ್ಮೆಯಿಂದ ನಂಬಿಸಿ ಅದೇ ವ್ಯಕ್ತಿಯಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ತನ್ನ ಗುರುತನ್ನ ಅಳಿಸಿ ಹಾಕುತ್ತಾರೆ. ಅಲ್ಲಿ ಅವರು ಮಾಡಿದ್ದೇನು? ಪಾಕಿಸ್ತಾನದ ಅಣುಬಾಂಬ್ ಕೇಂದ್ರದ ರಹಸ್ಯಗಳನ್ನು ಬಯಲು ಮಾಡಿದ್ರು. ಭಾರತದ ಮೇಲೆ ನಡೆಯಬೇಕಿದ್ದ ಎಷ್ಟೋ ಸಂಚುಗಳನ್ನ ಲಾಹೋರ್ನ ಗಲ್ಲಿಯಲ್ಲೇ ಕುಳಿತು ಚಿವುಟಿ ಹಾಕಿದ್ರು. ಅಜಿತ್ ದೋವಲ್ ಎಂಬ ಆ ಅದೃಶ್ಯ ಶಕ್ತಿ ಪಾಕಿಸ್ತಾನದ ಒಳಗೆ ಕುಳಿತು ಭಾರತದ ಭದ್ರಕೋಟೆ ನಿರ್ಮಿಸಿತ್ತು. 1988 ಅಮೃತಸರದ ಸ್ವರ್ಣ ಮಂದಿರದೊಳಗೆ ಉಗ್ರರು ಅಡಗಿದ್ದಾರೆ. ಸೇನೆಗೆ ಒಳಗಡೆ ಹೋಗಲು ದಾರಿ ತಿಳಿಯುತ್ತಿಲ್ಲ. ಆಗ ಒಬ್ಬ ರಿಕ್ಷಾ ಚಾಲಕ ಉಗ್ರರ ಬಳಿ ಹೋಗುತ್ತಾನೆ. ತಾನು ಪಾಕಿಸ್ತಾನದ ISI ಏಜೆಂಟ್ ಎಂದು ನಂಬಿಸುತ್ತಾನೆ. ಉಗ್ರರು ಅವನನ್ನು ನಂಬಿ ಮಂದಿರದ ಪ್ರತಿಯೊಂದು ಮೂಲೆ ತೋರಿಸುತ್ತಾರೆ. ಆ ರಿಕ್ಷಾ ಚಾಲಕ ಬೇರೆ ಯಾರೂ ಅಲ್ಲ, ಅಜಿತ್ ದೋವಲ್. ಅವರು ನೀಡಿದ ಮಾಹಿತಿಯಿಂದಾಗಿ NSG ಕಮಾಂಡೋಗಳು ಇಡೀ ಕಾರ್ಯಾಚರಣೆಯನ್ನ ಕೇವಲ ಕೆಲವೇ ಹೊತ್ತಿನಲ್ಲಿ ಮುಗಿಸುತ್ತಾರೆ. ಇದಕ್ಕಾಗಿ ಅವರಿಗೆ ಸೈನ್ಯದಲ್ಲಿಲ್ಲದಿದ್ದರೂ ಕೀರ್ತಿ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾರತದ ಇತಿಹಾಸದಲ್ಲಿ ಇದೊಂದು ದಾಖಲೆ. 2014 ಭಾರತದ ರಾಜಕೀಯ ಬದಲಾಯಿತು. ಪ್ರಧಾನಿ ಮೋದಿಯವರು ಒಬ್ಬ ವ್ಯಕ್ತಿಯನ್ನ ಕರೆದರು, ಅಜಿತ್ ದೋವಲ್. ಅಲ್ಲಿಂದ ಶುರುವಾಗಿದ್ದೇ ಹೊಸ ಭಾರತ. ಇನ್ನು ಮುಂದೆ ಭಾರತ ಹೊಡೆತ ತಿನ್ನುವುದಿಲ್ಲ, ಬದಲಾಗಿ ಶತ್ರುವಿನ ಮನೆಗೆ ನುಗ್ಗಿ ಹೊಡೆಯುತ್ತದೆ ಎಂದು ಘೋಷಿಸಿದರು. ಇದನ್ನೇ ದೋವಲ್ ಡಾಕ್ಟ್ರಿನ್ ಎನ್ನಲಾಗುತ್ತದೆ. ಮ್ಯಾನ್ಮಾರ್ ಸರ್ಜಿಕಲ್ ಸ್ಟ್ರೈಕ್, ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ವೈಮಾನಿಕ ದಾಳಿ, ಇವೆಲ್ಲದರ ಹಿಂದಿನ ರಿಯಲ್ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್. ಇವರು ಕೇವಲ ಅಧಿಕಾರಿಯಲ್ಲ, ಇವರು ಆಧುನಿಕ ಭಾರತದ ಭೀಷ್ಮ. ಚೀನಾ ಜೊತೆಗಿನ ಡೋಕ್ಲಾಂ ವಿವಾದವಿರಲಿ ಅಥವಾ ಕಾಶ್ಮೀರದ 370ನೇ ವಿಧಿಯ ರದ್ದತಿ ಇರಲಿ, ಈ ಮನುಷ್ಯನ ಲೆಕ್ಕಾಚಾರ ಒಮ್ಮೆಯೂ ತಪ್ಪಿಲ್ಲ. ಆದರೆ ಆ ಕಣ್ಣಿನ ತೀಕ್ಷ್ಣತೆ ಇಂದಿಗೂ ಸೈನಿಕನನ್ನೇ ಮೀರಿಸುವಂತಿದೆ. ಭಾರತದ ಗಡಿಯಲ್ಲಿ ಸೈನಿಕರು ಕಾಯುತ್ತಿದ್ದರೆ ಭಾರತದ ಭವಿಷ್ಯವನ್ನ ಈ ಅದೃಶ್ಯ ಕಾವಲುಗಾರ ಕಾಯುತ್ತಿದ್ದಾನೆ. ದೇಶಕ್ಕೆ ದೋವಲ್ ಎಂಬುದು ಒಂದು ಹೆಸರು ಮಾತ್ರವಲ್ಲ, ಅದು ಭಾರತದ ಆತ್ಮವಿಶ್ವಾಸ. ಅಜಿತ್ ದೋವಲ್ ಅವರ ಈ ಅಪ್ರತಿಮ ಸಾಹಸಗಾಥೆ ನಿಮಗೂ ರೋಮಾಂಚನ ನೀಡಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನು 10 ಗುಪ್ತಚರ ರಹಸ್ಯಗಳನ್ನು ತಿಳಿಯಲು ಈಗಲೇ ಬ್ರಹ್ಮಾಂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.